ದ್ವೇಷ ಭಾಷಣದ ತಡೆ ಕಾನೂನು ಮಸೂದೆ ಏನಿದೆ, ಈ ಮಸೂದೆಯನ್ನು ಈ ಬಾರಿಯ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದರೆ ಈಗಾಗಲೇ ದ್ವೇಷ ಭಾಷಣಕ್ಕೆ ಸಂಬಂಧಿಸಿಪಟ್ಟಂತೆ BNSS ಅಲ್ಲಿ ಇದಿದೆ, ಸೆಕ್ಷನ್ಗಳಿದೆ. ಆ ಸೆಕ್ಷನ್ಗಳಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿವರೆಗೆ ಎಷ್ಟು ದ್ವೇಷ ಭಾಷಣಗಳಾಗಿದೆ, ನಾನು ಸುಮಾರು ಒಂದು 40 ದ್ವೇಷ ಭಾಷಣಗಳನ್ನು ಪಟ್ಟಿ ಮಾಡಿದ್ದೀನಿ. ಆ 40 ದ್ವೇಷ ಭಾಷಣ ಪ್ರಕರಣಗಳೇನಿದೆ, ಹೆಚ್ಚಾಗಿ ಮಂಗಳೂರು ಮತ್ತು ಮೈಸೂರು ಭಾಗ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಂಥ ದ್ವೇಷ ಭಾಷಣಗಳು. ಈ ದ್ವೇಷ ಭಾಷಣಗಳ ಹಿನ್ನೆಲೆಯಲ್ಲಿ ಪೊಲೀಸರು FIR ಅನ್ನು ಈ ಹಿಂದೆ ಕೂಡ ದಾಖಲಿಸಿದ್ದಾರೆ. ಆ ದಾಖಲಿಸಿದಂಥ FIRಗಳಲ್ಲೂ ಕೂಡ ಜಾಮೀನು ರಹಿತ ಸೆಕ್ಷನ್ಗಳಿದೆ ಮತ್ತು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಗಳು ಆ FIRಗಳಲ್ಲಿದೆ. ಆದರೆ ಪೊಲೀಸರು ಸೂಕ್ತ ಸಂದರ್ಭದಲ್ಲಿ ಅದನ್ನು ಅರೆಸ್ಟ್ ಮಾಡದೇನೆ ಆ ಪ್ರಕರಣವನ್ನು ಆರೋಪಿಗಳು ಯಾರಿದ್ದಾರೆ, ದ್ವೇಷ ಭಾಷಣಕೋರರು ಯಾರಿದ್ದಾರೆ, ಅವರು ಅದನ್ನು ಹೈಕೋರ್ಟ್ಗೆ ತರ್ತಾರೆ. ಹೈಕೋರ್ಟಲ್ಲಿ ಕ್ವಾಶು ಮತ್ತು ಸ್ಟೇಗೆ ಪಿಟಿಷನ್ ಅನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರದ ನಿಲುವುಗಳೇನಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಹೊಸ ಕಾಯ್ದೆ ಬಂದ ನಂತರವೂ ಕೂಡ ಇದೇ ರೀತಿ ಸಿಸ್ಟಮ್ ಇರುತ್ತೆ. ಹೊಸ ಕಾಯ್ದೆ ಬಂದ ನಂತರವೂ ಕೂಡ FIR ಅನ್ನೇ ಹಾಕಬೇಕಾಗುತ್ತೆ. FIR ಹಾಕಿದ ನಂತರ ಆ FIR ಅನ್ನು ಚಾಲೆಂಜ್ ಮಾಡಿ ಆರೋಪಿಗಳು ಹೈಕೋರ್ಟ್ಗೆ ಬರ್ತಾರೆ. ಹೈಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಸರ್ಕಾರ ತೆಗೆದುಕೊಳ್ಳುವಂಥ ಕ್ರಮಗಳೇನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ಆಗಲೇ ಹೇಳಿದೆ, ಸುಮಾರು 40 ಪ್ರಕರಣಗಳು, ನಾನು ಪಟ್ಟಿ ಮಾಡಿದಂಥ ಪ್ರಕರಣಗಳು ಯಾವುದಿದೆ, ಆ 40 ಪ್ರಕರಣಗಳನ್ನು ಕೂಡ ಹೈಕೋರ್ಟ್ ಸ್ಟೇ ಮಾಡಿದೆ. ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಆ ತಡೆಯಾಜ್ಞೆ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರದ ವಕೀಲರು ಅಥವಾ ಸರ್ಕಾರದ ನಿಲುವುಗಳೇನಿತ್ತು, ಸರ್ಕಾರದ ವಕೀಲರು ಅದನ್ನು ಯಾವ ರೀತಿ ವಿರೋಧವನ್ನು ಮಾಡಿದ್ದಾರೆ, ಆ ಸ್ಟೇ ಕೊಡದೇ ಇರೋ ರೀತಿಯಲ್ಲಿ ಯಾವ ರೀತಿ ವಾದವನ್ನು ಮಾಡಿದ್ದಾರೆ, ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೇನೆ ಆ ಸ್ಟೇ ಕೊಟ್ಟ ನಂತರ ಅದನ್ನು ಸ್ಟೇ ವೆಕೇಟ್ ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದು. ಆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಇಲ್ಲಿವರೆಗೂ ಕೂಡ ಸರ್ಕಾರ ಒಂದೇ ಒಂದು ಅಪ್ಲಿಕೇಶನ್ ಅನ್ನು ಹಾಕಿಲ್ಲ. ಅಂದರೆ ದ್ವೇಷ ಭಾಷಣಕಾರರ ವಿರುದ್ಧದ ರಾಜಕೀಯನೇ ಬೇರೆ, ದ್ವೇಷ ಭಾಷಣಕಾರರ ವಿರುದ್ಧದ ಸರ್ಕಾರದ ಆಡಳಿತದ ಕ್ರಮಗಳೇ ಬೇರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. 40 ಪ್ರಕರಣದಲ್ಲಿ ಎಲ್ಲೂ ಕೂಡ ಸ್ಟೇ ವೆಕೇಟ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ನಾವು ಒಂದೆರಡು ಪ್ರಕರಣಗಳಲ್ಲಿ ನಾವು ಒಂದು ತಂಡವಾಗಿ, ಚಿಕ್ಕ ತಂಡವಾಗಿ ಬಾಲನವರ ಮೂಲಕ ಸ್ಟೇ ವೆಕೇಟ್ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ಆ ಸ್ಟೇ ವೆಕೇಟ್ ಅಪ್ಲಿಕೇಶನ್ ಅನ್ನ ವಿಚಾರಣೆ ಮಾಡಲಿಕ್ಕೆ ಅವಧಿಯನ್ನು ಕೊಡೋದ್ರ ಬದಲಾಗಿ ಸರ್ಕಾರವೇ ಡೇಟ್ ತೆಗೆದುಕೊಳ್ಳುವಂತ, ಸರ್ಕಾರವೇ ಅದನ್ನು ಮುಂದೂಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಅಂದ್ರೆ ಕೇವಲ ಕಾನೂನು ಕಾಯ್ದೆಗಳಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಅಲ್ಲಿ ನೇರವಾಗಿ ಆಡಳಿತಾತ್ಮಕ ಕ್ರಮಗಳನ್ನ ಏನು ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ದ್ವೇಷ ಭಾಷಣ ತಡೆ ಕಾಯ್ದೆ ಏನಿದೆ, ಆ ತಡೆ ಕಾಯ್ದೆಯನ್ನ ನಾವು ಸ್ವಾಗತ ಮಾಡ್ತೀವಿ, ನಾವು ಅದನ್ನ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀವಿ. ಆದರೆ ಅದನ್ನ ಜಾರಿಯನ್ನ ಯಾವ ರೀತಿ ಮಾಡ್ತಾರೆ, ಆಡಳಿತದನ್ನ ಹೇಗೆ ಜಾರಿಯನ್ನ ಮಾಡುತ್ತೆ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಅದನ್ನ ಎಲ್ಲರ ಮೇಲೂ ಕೂಡ ಅಟ್ರಾಕ್ಟ್ ಮಾಡ್ಬೋದು. ನಾಳೆ ಅದನ್ನ ಹೋರಾಟಗಾರರ ಮೇಲೂ ಕೂಡ ಅದನ್ನ ಅಟ್ರಾಕ್ಟ್ ಮಾಡ್ಬೋದು. ನಾಳೆ ಅದನ್ನ ವೈಜ್ಞಾನಿಕವಾಗಿ ಮಾತನಾಡುವಂಥವರ ಮೇಲೆ ಅಥವಾ ವೈಚಾರಿಕತೆಯನ್ನ ಮಾತನಾಡುವವರ ಮೇಲೂ ಕೂಡ ಆ ದ್ವೇಷ ಭಾಷಣದ ಸೆಕ್ಷನ್ಗಳನ್ನ ಅಟ್ರಾಕ್ಟ್ ಮಾಡ್ಬೋದು. ಅವರ ಮೇಲೂ ಕೂಡ ಅದನ್ನ ಜಾರಿ ಮಾಡುವಂತ ಸಾಧ್ಯತೆಗಳು ಮುಂದಿನ ಸರ್ಕಾರಗಳು ಮಾಡ್ಬೋದು. ಅದು BJP ಅಂತಹ ಸರ್ಕಾರಗಳು ಮಾಡ್ಬೋದು. ಆ ರೀತಿ ದುರುಪಯೋಗ ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿ ತರ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ದ್ವೇಷ ಭಾಷಣವನ್ನು ನೀವು ತಡೆಗಟ್ಟಬೇಕಾದ್ರೆ ಸರ್ಕಾರದ ಮುಂದಿನ ಕ್ರಮಗಳೇನು, ಅವರು ಮಾಡ್ತಾ ಇರೋ ಆಡಳಿತಾತ್ಮಕ ಕ್ರಮಗಳೇನು ಅನ್ನುವಂಥದ್ದು ಬಹಳ ಮುಖ್ಯ. ಅದು ನೀವು ಹೇಳೋದು ದ್ವೇಷ ಭಾಷಣದ ಏನು ಅಂತ, ಅದಕ್ಕೊಂದು ವ್ಯಾಖ್ಯಾನ ಇರಬೇಕು ಅಂತ. ದ್ವೇಷ ಭಾಷಣಕ್ಕೊಂದು ವ್ಯಾಖ್ಯಾನ ಇರಬೇಕು. ಯಾವ ವಿಷಯಗಳು ದ್ವೇಷ ಭಾಷಣದ ಅಡಿಯಲ್ಲಿ ಬರುತ್ತೆ. ನಾಳೆ ನಾವು ಸಂವಿಧಾನದ ಪರವಾಗಿ ಮಾತಾಡುವಂಥದ್ದು ಅಥವಾ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಮಾತಾಡುವಂಥದ್ದು, ವೈಚಾರಿಕತಾವಾದದ ಬಗ್ಗೆ ಮಾತಾಡುವಂಥದ್ದು ಅಥವಾ ಸಮಾನತೆಯ ಬಗ್ಗೆ ಮಾತಾಡುವಂಥದ್ದು ಅಥವಾ ಮೇಲ್ವರ್ಗದ ದೌರ್ಜನ್ಯಗಳ ಬಗ್ಗೆ ಮಾತಾಡುವಂಥದ್ದು ಕೂಡ ಮೇಲ್ವರ್ಗದವರಿಗೆ ಅದು ದ್ವೇಷ ಭಾಷಣವಾಗಿ ಕಂಡ್ರೆ ಅಥವಾ ಮೇಲ್ವರ್ಗದವರು ಅದನ್ನು ದ್ವೇಷ ಭಾಷಣ ಅಂತೇಳಿ ದೂರು ಕೊಟ್ಟರೆ ಆ ಸಂದರ್ಭದಲ್ಲಿ ಕೂಡ ಹೋರಾಟಗಾರರನ್ನ ಬಂಧನ ಮಾಡುವಂತಹ, ಹೋರಾಟಗಾರರ ಮೇಲೆ ಆ ಪ್ರಕರಣವನ್ನು ದಾಖಲಿಸುವಂತಹ ಸಾಧ್ಯತೆಗಳಿರ್ತದೆ. ಒಂದಿದು. ಇನ್ನೊಂದು ಕಡೆಯಾಗಿ ನೈಜವಾದಂಥ ದ್ವೇಷ ಭಾಷಾ ಪ್ರಕರಣಗಳೇನಿದೆ, ಭಾಷಣ ಪ್ರಕರಣಗಳೇನಿದೆ, ಅದು ಹಿಂದುತ್ವದ ದ್ವೇಷ ಭಾಷಣ ಪ್ರಕರಣಗಳೇನಿದೆ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ಮಾಡುವಂತಹ, ಅವರ ವಿರುದ್ಧ ಮಾಡುವಂತಹ, ಕೋಮುಗಲಭೆಗಳನ್ನು ಹುಟ್ಟುಹಾಕುವಂತಹ ದ್ವೇಷ ಭಾಷಣಗಳೇನಿದೆ, ಆ ದ್ವೇಷ ಭಾಷಣಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಈವರೆಗೆ ಹಾಕಿದಂತಹ ಸೆಕ್ಷನ್ಗಳ ಮೇಲೆ ಆ ನಂತರದ ಸರ್ಕಾರದ ಪ್ರಕ್ರಿಯೆಗಳೇನು, ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಲಿಕ್ಕೆ ಅವರು ಮಾಡಿದಂಥ ಪ್ರಕ್ರಿಯೆಗಳೇನು, ಅಥವಾ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಟ್ರಯಲ್ ಅನ್ನು ಯಾವ ರೀತಿ ಸರ್ಕಾರ ಮಾಡಿದೆ, ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಕಾಯ್ದೆಗಳು ಬರುತ್ತೆ, ಕಾಯ್ದೆಗಳು ಬಂದ ನಂತರ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ BNSS ಅಲ್ಲಿ ನಾನು ಆಗಲೇ ಹೇಳಿದೆ, BNSS ಅಲ್ಲಿ ಹೇರಳವಾದಂತಹ ಸೆಕ್ಷನ್ಗಳಿದೆ, ಬೇಕಾದಷ್ಟು ಸೆಕ್ಷನ್ಗಳಿದೆ. ಆ ಸೆಕ್ಷನ್ಗಳನ್ನೆಲ್ಲ ಎಲ್ಲ ಹಾಕಿ FIR ಅನ್ನು ಮಾಡಿದ್ದಾರೆ. ಆ FIRಗಳು ನಿಂತಿಲ್ಲ. ಯಾಕೆ ನಿಂತಿಲ್ಲ ಅಂತಂದ್ರೆ ಸರ್ಕಾರ ನಿಲ್ಲುವ ರೀತಿಯಲ್ಲಿ ನ್ಯಾಯಾಂಗದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ, ಸರ್ಕಾರದ ವಕೀಲರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾನೂನು ತಂದ್ರೆ ಸಾಕಾಗೋದಿಲ್ಲ, ಅದರ ಜಾರಿ ಹೇಗೆ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ.